ತಮಿಳುನಾಡಲ್ಲಿ ವಿಶ್ವಾಸ ಮತ ಗೆದ್ದಿದ್ದಾರೆ ಸಿಎಂ ಜೋಸೆಫ್ ವಿಜಯ್. ಅತಿ ದೊಡ್ಡ ಅಗ್ನಿ ಪರೀಕ್ಷೆ ಇವತ್ತು ಅವರ ಪಾಲಿಗೆ. ಹಿಂದಿನ ಸರ್ಕಾರದ ಯೋಜನೆಗಳನ್ನು ನಾವು ಕೂಡ ಮುಂದುವರಿಸ್ತೀವಿ ಅನ್ನುವಂತಹ ಅಭಯ ಕೊಟ್ಟಿದ್ದಾರೆ ಸಿಎಂ. ವಿಶ್ವಾಸ ಮತ ಗೆದ್ದ ಬಳಿಕ ವಿಜಯ್ ಘೋಷಣೆ ಮಾಡಿರುವುದು, ಹಿಂದಿನ ಸರ್ಕಾರದ ಯಾವುದೇ ಕಾರ್ಯಕ್ರಮಗಳನ್ನು ನಾವು ಮೊಟಕುಗೊಳಿಸುವುದಿಲ್ಲ, ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ. ತಮಿಳುನಾಡಲ್ಲಿ ವಿಶ್ವಾಸ ಮತ ಗೆಲುವು ಸಿಎಂ ಜೋಸೆಫ್ ವಿಜಯ್ ಅವರ ಕಡೆ. ವಿಶ್ವಾಸ ಮತ ಗೆದ್ದ ನಂತರದಲ್ಲಿ ಮೊದಲ ಘೋಷಣೆ. ವಿಧಾನಸಭೆಯಲ್ಲಿ ನಿಂತು ಅವರು ಮಾತನಾಡಿದ್ರು. ಮೊದಲಿಗೆ ಎಲ್ಲ ಪಕ್ಷಗಳಿಗೆ ಬೆಂಬಲಿಸಿದವರಿಗೆ ಧನ್ಯವಾದ ಅರ್ಪಿಸಿದ್ರು. ಇದರ ಜೊತೆಗೆ ಹಿಂದಿನ ಸರ್ಕಾರದ ಎಲ್ಲ ಕಾರ್ಯಕ್ರಮಗಳನ್ನ, ಯೋಜನೆಗಳನ್ನ ನಾವು ಮುಂದುವರಿಸ್ತೀವಿ ಅಂತ ಘೋಷಣೆ ಕೂಡ ಮಾಡಿರೋದು. ವಿಶ್ವಾಸ ಮತವನ್ನ ಗೆದ್ದು ಬಿಗಿರೋದು ಸಿಎಂ ಜೋಸೆಫ್ ವಿಜಯ್. ಕೊನೆಗೂ ಹಲವು ಅಡೆತಡೆಗಳನ್ನ ಮೆಟ್ಟಿ ನಿಂತು ಇಲ್ಲಿವರೆಗೂ ಬಂದಿರುವಂತದ್ದು. ಇದಾದ ನಂತರದಲ್ಲಿ ಇವತ್ತು ಎದುರಾದಂತಹ ಅತಿ ದೊಡ್ಡ ಅಗ್ನಿ ಪರೀಕ್ಷೆ ಸಿಎಂ ವಿಜಯ್ ಜೋಸೆಫ್ ಅವರಿಗೆ. ಈ ಫ್ಲೋರ್ ಟೆಸ್ಟ್ ನಲ್ಲಿ ನಂಬರ್ಸ್ಗಳನ್ನ ತೋರಿಸಬೇಕಾಗಿತ್ತು. ಗವರ್ನರ್ಗೆ ಸಂವಿಧಾನಬದ್ಧವಾಗಿ ನಡೆಯುವಂತಹ ಪ್ರಕ್ರಿಯೆ, ಅದರಲ್ಲೀಗ ಗೆದ್ದು ಬಿಗಿದ್ದಾರೆ 144 ಮತಗಳ ಬಹುಮತದೊಂದಿಗೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನನ್ನ ಕೊಲೀಗ್ ಪೃಥ್ವಿರಾಜ್ ಹಾರನಹಳ್ಳಿ. ನ್ಯೂಸ್ ಡೆಸ್ಕ್ ನಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪೃಥ್ವಿ, ಒಂದು ಡೌಟ್ಸ್ಗಳಿತ್ತು ಇಲ್ಲಿವರೆಗೂ ಕೂಡ. ಸಿಎಂ ಏನೋ ಆದ್ರೂ ಇವತ್ತು ಹೇಗೋ ಮಾಡಿ ಫ್ಲೋರ್ ಟೆಸ್ಟ್ ನಲ್ಲಿ ಪಾಸ್ ಆಗಬಹುದು, ಆದ್ರೆ 6 ತಿಂಗಳ ನಂತರದಲ್ಲಿ ಏನ್ ಬೇಕಾದ್ರೂ ಆಗಬಹುದಲ್ವಾ ಅನ್ನುವಂತಹ ಒಂದಿಷ್ಟು ಡೌಟ್ಸ್ಗಳಿತ್ತು. ಯಾಕಂದ್ರೆ ನೆಕ್ ಟು ನೆಕ್ ಆ ನಂಬರ್ಗಳನ್ನ ಇಟ್ಕೊಂಡು ಹೇಗೆ ಸರ್ಕಾರವನ್ನ ಮುನ್ನಡೆಸಬಹುದು ವಿಜಯ್ ಅವರು ಅಂತ. ಬಟ್ ಇಲ್ಲಿಂದ ಆ ಡೌಟ್ಸ್ಗಳು ಯಾವುದೂ ಇರೋದಿಲ್ಲ. ಎಸ್ ಅರುಣ್, ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಿ ನಾವು. ಆ್ಯಕ್ಚುಲಿ ಕಳೆದ 5-6 ದಿನಗಳಿಂದ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆಗಳು ಆಗ್ತಾ ಇತ್ತು. 4ನೇ ತಾರೀಕು ರಿಸಲ್ಟ್ ಬಂದ ಬಳಿಕ ಸಿಂಪಲ್ ಮೆಜಾರಿಟಿಯನ್ನು ತೋರಿಸಲಿಕ್ಕೆ ರಾಜ್ಯಪಾಲರು ಮ್ಯಾಜಿಕ್ ನಂಬರನ್ನು ತೋರಿಸುವಂಥ ನಿಟ್ಟಿನಲ್ಲಿ ವಿಜಯ್ಗೆ ಸೂಚನೆ ಕೊಟ್ಟಿದ್ದು, ಅದಾದಮೇಲೆ ಒದ್ದಾಡಿದ್ದು, 4 ದಿನಗಳ ಕಾಲ ಒದ್ದಾಡಿದ್ರು ಆ ಮ್ಯಾಜಿಕ್ ನಂಬರನ್ನು ಹೊಂದಿಸುವಂಥ ನಿಟ್ಟಿನಲ್ಲಿ. ಬಟ್ ಇವಾಗ ವಿಜಯ್ ಸರ್ಕಾರಕ್ಕೆ ಒಂದು ಸುಭದ್ರ ಸರ್ಕಾರ ಆಗಲಿಕ್ಕೆ ಎಷ್ಟು ನಂಬರ್ ಬೇಕು ಅನ್ನುವಂಥದ್ದು ಸಹಜವಾಗಿ ಕುತೂಹಲ ಇತ್ತು. 116 ಬೇಕಾಗಿತ್ತು ಈ ಬಾರಿಯ ಮ್ಯಾಜಿಕ್ ನಂಬರನ್ನು ಪ್ರೂವ್ ಮಾಡಬೇಕು ಅಂದರೆ. ಯಾಕೆಂದರೆ ಅಲ್ಲಿ -1 ಸ್ಪೀಕರು, ಮತ್ತೊಂದು ಕಡೆ ಒಬ್ಬರು ಒಂದು ಓಟಲ್ಲಿ ಗೆದ್ದಿದ್ದಂಥ ಹಿನ್ನೆಲೆಯಲ್ಲಿ ಅವ್ರದ್ದೊಂದು ಮೈನಸ್ ಆಗಿತ್ತು. ವಿಜಯ್ 2 ಕ್ಷೇತ್ರದಲ್ಲಿ ಗೆದ್ದಿದ್ದಂಥ ಹಿನ್ನೆಲೆಯಲ್ಲಿ 1 ಕ್ಷೇತ್ರ ಅವ್ರ ರಾಜೀನಾಮೆ. ಸೊ ಅಲ್ಲಿ 3 ಮೈನಸ್ ಆಗಿ 231 ಆಗಿತ್ತು. 116 ಮ್ಯಾಜಿಕ್ ನಂಬರ್ ಇದ್ದಿದ್ದಂಥದ್ದು. ಈ ಫ್ಲೋರ್ ಟೆಸ್ಟ್ನ ಸಂದರ್ಭದಲ್ಲಿ ಎಷ್ಟು ಶಾಸಕರು ಅವರಿಗೆ ಬೆಂಬಲವನ್ನು ಕೊಡಬಹುದು ಅನ್ನುವಂಥ ನಿರೀಕ್ಷೆ ಇತ್ತಲ್ಲ, ನಿರೀಕ್ಷೆಗೂ ಮೀರಿ ವಿಜಯ್ಗೆ ಬೆಂಬಲ ಸಿಕ್ಕಿದೆ. 116 ಮ್ಯಾಜಿಕ್ ನಂಬರ್ನ ಜೊತೆಗೆ ವಿಜಯ್ಗೆ AIADMKಯ 25 ಜನ, AMMK ಪಕ್ಷದ ಒಬ್ಬರು ಸಪೋರ್ಟ್ ಮಾಡುವ ಮುಖಾಂತರ 144 ಜನ ಬೆಂಬಲದ ಮುಖಾಂತರ ಸಿಂಪಲ್ ಮೆಜಾರಿಟಿ ಸರ್ಕಾರ ಅಂತ ಹೇಳಲಾಗ್ತಾ ಇತ್ತಲ್ಲ, ಈಗ ಅತಿ ದೊಡ್ಡ ಬೆಂಬಲ ಸಿಕ್ಕಿರುವಂಥದ್ದು ವಿಜಯ್ಗೆ. ಯಾಕೆಂದರೆ ಅವರು ಮುಖ್ಯಮಂತ್ರಿ ಆಗುವಂಥ ಸಂದರ್ಭದಲ್ಲಿ 117 ಪ್ಲಸ್ 3 ಜನ ಮಾತ್ರ ಎಕ್ಸ್ಟ್ರಾ ಇದ್ದಿದ್ದು. ಅದಾದ ನಂತರ AIADMKನೇ ಈಗ ಇಬ್ಬಾಗಾಗಿ 30 ಜನ ಫಸ್ಟ್ ಬಂದಿದ್ರು. ನಿನ್ನೆ ಅವರು ವಿಜಯ್ನ ಮೀಟ್ ಮಾಡಿದಂಥ ಸಂದರ್ಭದಲ್ಲಿ 30 ಜನ ಶಾಸಕರು ಬಂದಿದ್ರು. ಬಟ್ ಇವಾಗ ಫ್ಲೋರ್ ಟೆಸ್ಟ್ನ ಸಂದರ್ಭದಲ್ಲಿ 5 ಶಾಸಕರುಗಳು ವಾಪಸ್ AIADMKಗೆ ಹೋಗಿದ್ದಾರೆ. ಸೊ ಹೀಗಾಗಿ 25 ಜನ ಮಾತ್ರ ಈಗ ಬೆಂಬಲವನ್ನು ಕೊಟ್ಟಿರುವಂಥದ್ದು. ಈ ಮುಖಾಂತರ ಎಲ್ಲೋ ಒಂದು ಕಡೆ ಮುಂದಿನ ಪ್ರತಿ ದಿನನೂ ಕೂಡ ಅವರು ಒಂದು ಆತಂಕವನ್ನು ಎದುರಿಸಬೇಕಾಗಿತ್ತು. ಸಿಂಪಲ್ ಮೆಜಾರಿಟಿ ಸರ್ಕಾರ ಯಾರು ಹೇಗೆ ಮಾಡ್ತಾರೋ, ಯಾವ ರೀತಿಯಾಗಿ ಅಲ್ಲಿ ಸಪೋರ್ಟ್ ಮಾಡ್ತಾರೋ ಇಲ್ವೋ ಅನ್ನುವಂಥ ಭಯ ಇತ್ತಲ್ಲ, ಆ ಭಯ ದೂರ ಆದಂತೆ ಆಗ್ತಾ ಇದೆ. AIADMK ದೊಡ್ಡ ಶಾಸಕರ ಸಂಖ್ಯೆ ಅವರಿಗೆ ಬೆಂಬಲವನ್ನು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ವಿಜಯ್ ಈಗ ಫ್ಲೋರ್ ಟೆಸ್ಟನ್ನು ಗೆಲ್ಲುವ ಮುಖಾಂತರ ಇನ್ನು ಮುಂದಿನ 6 ತಿಂಗಳುಗಳ ಕಾಲ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇಲ್ಲ. ಬಟ್ ಇಲ್ಲಿ ಇರುವಂಥದ್ದು ಈಗ ಅಂದರೆ AIADMK 25 ಜನ ಬಂದಿರುವಂಥ ಹಿನ್ನೆಲೆಯಲ್ಲಿ 32 ಜನ ಬಂದಿದ್ರೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. AIADMK ಮೈತ್ರಿಕೂಟವಾಗಿ 53 ಜನ ಶಾಸಕರು ಗೆದ್ದಿದ್ರು. ಆದರೆ ಸಿಂಗಲ್ ಪಾರ್ಟಿಯಾಗಿ ನೋಡೋದಾದರೆ 47 ಜನ ಶಾಸಕರು ಗೆದ್ದಿದ್ರು. ಇದರಲ್ಲಿ ಈಗ 22 ಜನ ಶಾಸಕರು ಪಳನಿಸ್ವಾಮಿ ಜೊತೆನೆ ಉಳ್ಕೊಂಡಂಥ ಹಿನ್ನೆಲೆಯಲ್ಲಿ ಉಳಿದಂಥವ್ರಿಗೆ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಆಗುವಂಥ ಚಾನ್ಸಸ್ ಇದೆ. ಸೊ ಅವರ ಶಾಸಕತ್ವನೇ ಈಗ ಹೋಗುವಂಥ ಚಾನ್ಸಸ್ ಇರುವಂಥ ಹಿನ್ನೆಲೆಯಲ್ಲಿ ಏನೇನಾಗುತ್ತೆ ಅನ್ನುವಂಥ ಕುತೂಹಲ ಸಹಜವಾಗಿ ಈಗ ಇರುವಂಥದ್ದು. ಕಾನೂನು ಹೋರಾಟಕ್ಕೆ ಏನಾದರೂ ಪಳನಿಸ್ವಾಮಿ ಮುಂದಾಗಿದ್ದೇ ಆದರೆ ಅವರ ಶಾಸಕತ್ವನೇ ರದ್ದಾಗ್ಬಿಡುತ್ತಾ ಅನ್ನುವಂಥ ಪ್ರಶ್ನೆಗಳು ಉಟ್ಕೊಂಡಿರುವಂಥದ್ದು. 32 ಜನ ಶಾಸಕರು ಬಂದಿದ್ರೆ ಅಲ್ಲಿ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಫಾರ್ ಎಕ್ಸಾಂಪಲ್, ಈಗ ಮೊನ್ನೆ ಅಷ್ಟೇ ರಾಜ್ಯಸಭೆಯಲ್ಲಿ ಆಪ್ನವರು 9 ಜನರ ಪೈಕಿ 7 ಜನ ರಾಘವ್ ಚಡ್ಡಾ ನೇತೃತ್ವದಲ್ಲಿ ಬಿಜೆಪಿಗೆ ಸೇರ್ಕೊಂಡಂಥ ಸಂದರ್ಭದಲ್ಲಿ ಅವರಿಗೆ ಪಕ್ಷಾಂತರ ನಿಷೇಧ ಕಾಯ್ದೆ ಯಾವುದೂ ಕೂಡ ಅನ್ವಯ ಆಗಲಿಲ್ಲ. ಬಟ್ ಇಲ್ಲಿ ಎಲ್ಲೋ ಒಂದು ಕಡೆ 32 ಜನ ಬಂದಿದ್ರೆ
ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಆಗ್ತಾ ಇರಲಿಲ್ಲ. ಬಟ್ ಈಗ 25 ಜನ ಬಂದಿರುವಂತ ಹಿನ್ನೆಲೆಯಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಆಗುತ್ತಾ, ಅವರ ಶಾಸಕತ್ವನೇ ಹೋಗುತ್ತಾ ಅನ್ನುವಂಥ ಕುತೂಹಲ ಇದೆ. ಒಟ್ಟಲ್ಲಿ ವಿಜಯ್ ಸುಭದ್ರ ಸರ್ಕಾರ ಇರುವಂತ ನಿಟ್ಟಿನಲ್ಲಿ ಎಷ್ಟು ಮ್ಯಾಜಿಕ್ ನಂಬರ್ ಬೇಕಾಗಿತ್ತು ಅದನ್ನ ಪ್ರೂವ್ ಮಾಡಿದ್ದಾರೆ, ವಿಶ್ವಾಸ ಮತವನ್ನ ಗೆದ್ದಿದ್ದಾರೆ. ಇದ್ರ ಜೊತೆಗೆ ಪೃಥ್ವಿರಾಜ್ ಯಾವಾಗ ವಿಜಯ್ ಅವರಿಗೆ ಬಹುಮತ ಸಾಬೀತಾಗೋಕ್ಕಿಂತ ಮೊದಲಿಗೆ ಅವರು ಸಿಎಂ ಆಗಿ ಓತನ್ನು ತೆಗೆದುಕೊಳ್ತಾರೆ, DMKಯ ಸ್ಟಾಲಿನ್ ಅವರು ಮಾತನಾಡಿದ್ರು ಈ ಬಗ್ಗೆ. ಅವ್ರಿಗೆ ಒಳ್ಳೇದಾಗ್ಲಿ, ಸರ್ಕಾರ ಚೆನ್ನಾಗಿ ನಡೆಸಲಿ ಅನ್ನುವಂಥ ಶುಭಾಶಯ ಕೋರೋದ್ರ ಮುಖಾಂತರವಾಗಿ 6 ತಿಂಗಳು ಕಾದು ನೋಡ್ತೀವಿ, ಆಮೇಲೆ ನಾವು ಮಾತನಾಡ್ತೀವಿ ಅನ್ನುವಂತಹ ಒಂದು ಟಕ್ಕರನ್ನ ಕೊಟ್ಟಿದ್ರು. ಆಮೇಲೆ ಇವತ್ತದರ ಪೂರಕ ಅನ್ನುವಂಥ ಬೆಳವಣಿಗೆ ನೋಡ್ತಾ ಇದ್ದೀವಿ, ವಾಕೌಟ್ ಮಾಡಿದ್ದಾರೆ ಇವತ್ತಿನ ಒಂದು ವಿಶ್ವಾಸ ಮತದ ಸಂದರ್ಭದಲ್ಲಿ. ಸೊ ಹಾಗೆ ಈ ಡಿಫೆಂಡಿಂಗ್ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ 144 ಶಾಸಕರ ಬೆಂಬಲ ಏನಿದೆ, ಈಸಿಯಾಗಿ ವಿರೋಧ ಪಕ್ಷದ ಯಾವ ರೀತಿಯಾದಂಥ ಆಕ್ರೋಶ ವ್ಯಕ್ತವಾಗುತ್ತೆ ಇನ್ ಮುಂದೆ ಅದನ್ನ ಡಿಫೆಂಡಿಂಗ್ ಮಾಡಿಕೊಳ್ಳೋದು ಕೂಡ ಸುಲಭ ಅನ್ಸುತ್ತೆ ವಿಜಯ್ ಅವರಿಗೆ ಈ ಬೆಂಬಲದೊಂದಿಗೆ. ಆಕ್ಚುಲಿ AADMK 47 ಜನ ಶಾಸಕರು ಮತ್ತೆ 59 ಜನ DMK ಶಾಸಕರು ಏನಾದರೂ ಆಪೋಸಿಟ್ ಅಲ್ಲಿ ಕೂತಿದ್ರೆ ತುಂಬಾ ದೊಡ್ಡ ಮಟ್ಟದಲ್ಲೇ ಸವಾಲನ್ನ ಫೇಸ್ ಮಾಡಬೇಕಾಗಿತ್ತು ವಿಜಯ್. ಯಾಕೆಂದ್ರೆ ಇಬ್ಬರು ಕೂಡ ತುಂಬಾ ಎಕ್ಸ್ಪೀರಿಯನ್ಸ್ ಇರುವಂತ ವಿರೋಧ ಪಕ್ಷದವರಾದಂಥ ಸಂದರ್ಭದಲ್ಲಿ ಪ್ರತಿಯೊಂದು ಅವರ ನಿರ್ಧಾರಗಳು, ನಿಲುವುಗಳಾಗಿರ್ಬೋದು ಅವೆಲ್ಲವೂ ಕೂಡ ಅವರನ್ನ ಪ್ರಶ್ನೆ ಮಾಡುವಂಥ ನಿಟ್ಟಿನಲ್ಲಿ, ವಿಧಾನಸಭೆಯಲ್ಲಿ ಅಟ್ಯಾಕ್ ಮಾಡುವಂಥ ನಿಟ್ಟಿನಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಪ್ಲಸ್ ಆಗಿರೋದು ಆಪೋಸಿಟ್ಗೆ. ಬಟ್ ಇವಾಗ AADMK 25 ಜನ ಬಂದಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಅವ್ರಿಗೊಂದು ಆನೆ ಬಲ ಬಂದಂತೆ ಆಗಿದೆ. ಇನ್ನೊಂದು ಕಡೆ ಮೆಚೂರ್ಡ್ ಪೊಲಿಟಿಕ್ಸ್ ಅಂತ ನೋಡ್ತೀವಲ್ಲ, ಸ್ಟಾಲಿನ್ ಅವರ ನಿರ್ಧಾರ ಪ್ರಮುಖವಾಗಿ ನೋಡಬೇಕಾಗುತ್ತೆ. ಯಾಕೆಂದ್ರೆ ಅವರು 6 ತಿಂಗಳುಗಳ ಕಾಲ ಅವಕಾಶ ಕೊಡ್ತೀವಿ, ಅವ್ರು ಯಾವ್ಯಾವ್ದೆಲ್ಲ ಅಂದ್ರೆ ನಿರ್ಧಾರವನ್ನ ಮಾಡ್ತಾರೆ, ಏನೇನೆಲ್ಲ ಮಾಡ್ತಾರೆ ಅದೆಲ್ಲ ಮಾಡಲಿ, ನಾವು ಅವ್ರ ಡಿಸ್ಟರ್ಬ್ ಮಾಡ್ಲಿಕ್ಕೆ ಹೋಗೋದಿಲ್ಲ ಅವ್ರಿಗೆ. ಯಾಕೆಂದ್ರೆ ಈ ಒಂದು ಅಧಿಕಾರವನ್ನ ನಡೆಸುವಂತ ನಿಟ್ಟಿನಲ್ಲಿ ಅವಕಾಶಗಳು ಬೇಕಾಗುತ್ತೆ, ನಿರ್ಧಾರಗಳನ್ನ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಅನುಭವ ಬೇಕಾಗುತ್ತೆ. ಸೊ ನಾವು ಯಾವುದೇ ರೀತಿಯಲ್ಲೂ ಕೂಡ ಅವ್ರಿಗೆ ಡಿಸ್ಟರ್ಬ್ ಮಾಡಲ್ಲ ಅಂತ ಹೇಳಿದ್ರು. ಸೊ ಇದೇ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಸ್ಟಾಲಿನ್ ಅವರನ್ನ ಹೋಗಿ ಭೇಟಿಯಾಗಿ ಅವರ ಸಲಹೆಯನ್ನ ಕೂಡ ಪಡ್ಕೊಂಡಿದ್ರು ವಿಜಯ್ ಅವರು. ಇನ್ನು ಉದಯನಿಧಿ ಸ್ಟಾಲಿನ್ ಮಾತನಾಡುವಂತ ಸಂದರ್ಭದಲ್ಲೂ ಕೂಡ ಅಷ್ಟೇ ವಿಧಾನಸಭೆಯಲ್ಲಿ ಹೇಳ್ತಾ ಇದ್ರು, ನಾವು ಯಾವುದಕ್ಕೂ ಕೂಡ ಅವ್ರಿಗೆ ಅಡ್ಡಿಪಡಿಸೋದಿಲ್ಲ 6 ತಿಂಗಳುಗಳ ಕಾಲ, ಅದಾದ್ಮೇಲೆ ನಾವು ವಿರೋಧ ಪಕ್ಷವಾಗಿ ಏನ್ ಮಾಡಬೇಕು ಅದನ್ನ ಮಾಡ್ತೀವಿ ಅಂತ ಹೇಳಿದ್ರು. ಅರುಣ್, ಥ್ಯಾಂಕ್ ಯು ಪೃಥ್ವಿ ಎಲ್ಲ ಡೀಟೇಲ್ಸ್ಗೆ.